ವೆಲ್ಕಮ್ ಬ್ಯಾಕ್. ಬೈಂದೂರಿನ ಬೆಳಿಶಿಲೆ ವಿನಾಯಕ ದೇಗುಲದಲ್ಲಿ ಜುಲೈ 29ರಿಂದ ಆರಂಭವಾಗಲಿರುವ ಚಾತುರ್ಮಾಸ್ಯ ವ್ರತಾಚರಣೆಗೆ ಸಿದ್ಧತೆ ಭರದಿಂದ ಸಾಗಿದೆ. 48 ದಿನಗಳ ಕಾಲ ನಡೆಯಲಿರುವ ಈ ಧಾರ್ಮಿಕ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ ಪೂರ್ವಭಾವಿ ಸಭೆ ನಡೆಸಲಾಗಿದ್ದು, ವಿವಿಧ ಜಿಲ್ಲೆಗಳ ಹಾಗೂ ರಾಜ್ಯಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಧಾರ್ಮಿಕ ಆಚರಣೆಯಲ್ಲಿ ಪ್ರತಿದಿನ ಹವನ, ಭಜನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಚಾತುರ್ಮಾಸ್ಯ ಅವಧಿಯಲ್ಲಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗಾಗಿ ಪ್ರತಿದಿನ ಪ್ರಸಾದ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ. ಸಮಾರಂಭದ ವ್ಯವಸ್ಥೆ, ಭಕ್ತರಿಗೆ ಅಗತ್ಯ ಸೌಲಭ್ಯಗಳು ಹಾಗೂ ವಿವಿಧ ಆಯೋಜನೆಗಳ ಕುರಿತು ಚರ್ಚಿಸಲು ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ಕೂಡ ನಡೆಯಿತು. ಸಮಿತಿಯ ಅಧ್ಯಕ್ಷರು ಆಗಿರುವ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಸಭೆ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ಹಾಗೂ ಯಶಸ್ವಿಯಾಗಿ ನಡೆಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆಯನ್ನು ಕೂಡ ನೀಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುರಾಜ್ ಗಂಟಿಹೊಳೆ ಅವರು ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಶ್ರೀ ಕ್ಷೇತ್ರ ಕನ್ಯಾಡಿಯ ಶ್ರೀ ಬ್ರಹ್ಮಾನಂದ ಗುರುಗಳ ಚಾತುರ್ಮಾಸ್ಯ ಬೈಂದೂರಿನ ಗೋಳಿಹೊಳೆ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ಈ ವರ್ಷ ಸ್ಟಾರ್ಟ್ ಆಗ್ತಾ ಇದೆ. ಜುಲೈ 29 ಗುರುಪೂರ್ಣಿಮೆ ದಿವಸದಿಂದ ಸ್ಟಾರ್ಟ್ ಆದರೆ ಮುಂದಿನ 48 ದಿನ ಅಂದರೆ ಚೌತಿಯ ಮೊದಲನೇ ದಿನದವರೆಗೆ ಚಾತುರ್ಮಾಸ್ಯ ಅನ್ನುವಂಥದ್ದು ನಡೀತಾ ಇರ್ತದೆ. ಸೊ ಮೊದಲನೇ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಮಾಡ್ತಾ ಇರೋದು ಕನ್ಯಾಡಿ ಗುರುಗಳ ಚಾತುರ್ಮಾಸ್ಯ. ಮತ್ತು ನಾವ್ಯಾರು ಚಾತುರ್ಮಾಸ್ಯದ ಅನುಭವ ಇರುವವರು ಅಂತಲ್ಲ, ಭಕ್ತರು. ನಾವು ಭಕ್ತಿಯಿಂದ ದೇವ್ರ ಕೆಲಸ ಅಂತ ಮಾಡ್ತೇವೆ. ಬಟ್ 48 ದಿವಸ ದೊಡ್ಡ ಕಾರ್ಯಕ್ರಮ. ಗುರುಗಳು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಕ್ಷೇತ್ರಕ್ಕೊಂದು ಅವಕಾಶ ಸಿಕ್ಕಿದೆ. ಬೇರೆ ಬೇರೆ ಸಂಘಟನೆಗಳದ್ದು ರಾಜಕೀಯ ಚಟುವಟಿಕೆ ಬೇರೆ ಬೇರೆಯಾಗಿ ಮಾಡ್ತೇವೆ. ಆದರೆ ಗುರುಗಳ ಕೆಲಸವನ್ನ, ಚಾತುರ್ಮಾಸ್ಯವನ್ನ, ಈ ಧಾರ್ಮಿಕ ಕೆಲಸವನ್ನ ಇಡೀ ಕ್ಷೇತ್ರ ನಾವು ಒಟ್ಟಾಗಿ ಮಾಡ್ತಿದ್ದೇವೆ, ಯಾವುದೇ ಭೇದ ಭಾವ ಇಲ್ಲದೆ. ಸೊ ಇಷ್ಟು ದೊಡ್ಡ ಕಾರ್ಯಕ್ರಮ ಮೊದಲನೇ ಬಾರಿಗೆ ನಮ್ಮ ಜವಾಬ್ದಾರಿ ಸಿಕ್ಕಿದೆ. ಇಡೀ ಕ್ಷೇತ್ರದಲ್ಲಿ ಅದರದ್ದು ಪೂರ್ವತಭಾವಿ ತಯಾರಿಯಾಗಿದೆ. 48 ದಿನಕ್ಕೆ 48 ಗ್ರಾಮಗಳ ಸಮಿತಿ ಅಂತ ಮಾಡಿದ್ದೇವೆ. ಸೊ ಇಷ್ಟು ಸಮಿತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಗುರುಗಳ ಭಕ್ತರನ್ನೋರು, ಫಾಲೋವರ್ಸ್ ಅನ್ನೋರು ಬರ್ತಾ ಇದ್ದಾರೆ. ಸೊ ಇದೆಲ್ಲವೂ ದೊಡ್ಡ ಕಾರ್ಯಕ್ರಮ. ಇನ್ನೊಂದು ವಾರ ಅಂತೇಳಿ ತಯಾರಿದೆ. ಬೆಳಿಗ್ಗೆ ಮೈಸೂರಿನಲ್ಲಿ ನಮ್ಮೂರಿನವ್ರು ಯಾರೆಲ್ಲ ಆ ಊರಿನಲ್ಲಿ ಇದ್ದಾರೆ ಅವ್ರದ್ದೆಲ್ಲರದ್ದು ಬೆಳಿಗ್ಗೆ ಮೀಟಿಂಗ್ ಆಯಿತು. ಬೆಂಗಳೂರಿನಲ್ಲಿ ಕಳೆದ ವಾರ ಒಂದು ಪೂರ್ವಭಾವಿ ಸಭೆ ಅಂತ ಆಗಿತ್ತು. ಇವತ್ತು ಇನ್ನೊಂದು ದೊಡ್ಡ ಮಟ್ಟದ ಸಭೆ ಅಂತ ಆಗ್ತಾ ಇದೆ. ಮುಂಬೈಯಲ್ಲೊಂದು, ಆಮೇಲೆ ಹುಬ್ಳಿ ಧಾರವಾಡದಲ್ಲಿ, ಅಲ್ಲಿ ಸಹಿತ ಒಂದೊಂದು ಕಡೆ ಹೋಗ್ಲಿಕ್ಕಿದೆ. ನಮ್ಗೇನು ಕೇಳಿದರೆ, ನಮ್ಮ ಊರಿನವರು ಎಲ್ಲರೂ ಒಟ್ಟಾಗಿ ಮಾಡುವಂಥ ಕಾರ್ಯಕ್ರಮ. ಅದಕ್ಕೆ ಊರಲ್ಲಿರುವವರು, ಪರ ಊರಿನಲ್ಲಿರುವವರು ಎಲ್ಲರೂ ಸಹಿತ ಬೆಂಬಲಕ್ಕೆ ನಿಂತಿದ್ದಾರೆ. ಬರಬೇಕು ಅನ್ನುವಂಥದ್ದಿದೆ. 1 ದಿವಸ, 2 ದಿವಸ, 3 ದಿವಸ, 8 ದಿವಸ ಕಾರ್ಯಕ್ರಮ ಬೇರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.